ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 25 ಏಪ್ರಿಲ್ 2026. मुरली महावाक्यಗಳು मीठे बच्चे। बाप दूर देश से आए, तुम बच्चों के लिए नया राज्य स्थापन करने, तुम अभी स्वर्ग के लायक बन रहे हो। ಬಾಬಾ ಹೇಳ್ತಾರೆ, ಬಾಬಾ ದೂರ ದೇಶದಿಂದ ಬಂದಿದ್ದಾರೆ ತಾವೆಲ್ಲ ಮಕ್ಕಳಿಗೆ ಹೊಸ ರಾಜ್ಯ ಭಾಗ್ಯವನ್ನು ಕೊಡೋದಕ್ಕಾಗಿ. ಈಗ ತಾವು ಸ್ವರ್ಗದ ಲಾಯಕರಾಗ್ತಾ ಇದ್ದೀರಿ, ಯೋಗ್ಯರಾಗ್ತಾ ಇದ್ದೀರಿ. ಬಾಬಾ ಹೇಳ್ತಾರೆ ದೂರ ದೇಶದಿಂದ ಬಾಬಾ ಬಂದಿದ್ದಾರಂದರೆ ದೂರ ಅರ್ಥಾತ್ ಈ ಮನಸ್ಸಿಗೆ ಹಿಂಗೆ ಅನ್ನಿಸ್ತದ, ಕಾಲದೊಳಗೆ ಟೈಮ್ ಬಾಂಡ್ ಒಳಗಿರುವಂತಹ ಮನಸ್ಸಿಗೆ ಅನ್ನಿಸ್ತದ ಬಾಬಾ ದೂರದಿಂದ ಬಂದಿದ್ದಾರಂತ. ಹಂಗೆ ನೋಡಿದರೆ ಬಾಬಾ ದೂರ ಇಲ್ಲ, ಸುಪ್ರೀಂ ಕಾನ್ಷಿಯಸ್ ನನ್ನ ಒಂದು ಸುಪ್ರೀಂ ಸ್ಥಿತಿಯೊಳಗೆ ಅದಾರ. ಆದರೆ ದೂರ ನಾನಾಗಿದ್ದೆ ಅಂತ. ಯಾರಿಂದ? ಬಾಬಾನಿಂದ. ಬಾಬಾ ಮನೆಯಲ್ಲೇ ಇದ್ದಾರ, ಮನೆಯಿಂದ ಬಾಬಾನ್ ಶ್ರೇಷ್ಠ ಕಾನ್ಷಿಯಸ್ಸಿಂದ ನಾನು ದೂರಾಗಿದ್ದೆ. ಯಾಕೆಂದರೆ ದೇಹ ಬಾನ ನನ್ನ ಬಾಬಾನ ಮಧ್ಯದಲ್ಲಿ ಗೋಡೆಗಳನ್ನು ನಿರ್ಮಾಣ ಮಾಡಿತ್ತು. ಅದಕ್ಕೆ ಬಾಬಾ ಹೇಳ್ತಾರೆ ಭಾಳ ದೂರದಿಂದ ನಾನು ನಿನ್ನ ಹತ್ರ ಬಂದಿದ್ದೀನಿ ನಿಮಗೆ ಹೊಸ ರಾಜ್ಯವನ್ನು ಸ್ಥಾಪನೆ ಮಾಡಿಸ್ಲಿಕ್ಕೆ. ಯಾಕೆ ಹೊಸ ರಾಜ್ಯ ಸ್ಥಾಪನೆ ಆಗಬೇಕಾಗಿದೆ? ಯಾಕಂದರೆ ಈಗಿರುವಂತಹ ರಾಜ್ಯ ಮನಸ್ಸು ಯಾರ ಮೇಲೆ ರಾಜ್ಯ ಮಾಡ್ತಾ ಇದೆ ಅಂತಂದರೆ ರಾವಣನ ಮೇಲೆ. ಆ್ಯಕ್ಚುಲಿ ರಾವಣನ ರಾಜ್ಯದಲ್ಲಿ ರಾಜ್ಯ ಮಾಡ್ತಾ ಇಲ್ಲ, ರಾವಣನ ರಾಜ್ಯದಲ್ಲಿ ಮನಸ್ಸು ಖೈದಿಯಾಗಿದೆ. ಅದಕ್ಕೆ ರಾಜ್ಯ ರಾವಣನ ನಡೀತಾ ಇದೆ. ಈಗ ಈ ಮನಸ್ಸಿಗೆ ಈ ಒಂದು ಸುಖ ಶಾಂತಿ ಅನುಭವ ಮಾಡಿಸೋ ಸಲುವಾಗಿ ರಾಮ್ ಪರಮಾತ್ಮ ಹೊಸ ರಾಜ್ಯವನ್ನು ಸ್ಥಾಪನೆ ಮಾಡಿಸ್ತಾರ. ಎಲ್ಲಿ? ಮನಸ್ಸಿನೊಳಗೆ. ಯಾಕಂದರೆ ಈ ಜಗತ್ತಿನಲ್ಲಿ ಏನೆಲ್ಲ ಹೊರಗಡೆ ಸ್ಥೂಲ ರೂಪದಲ್ಲಿ ಕಾಣ್ತಾ ಇದೆ, ಇದರ ಸೂಕ್ಷ್ಮ ಬ್ಲೂ ಪ್ರಿಂಟ್ ಮೈಂಡ್ ಒಳಗಿದೆ, ಸೂಕ್ಷ್ಮ ನಕ್ಷ ಮನಸ್ಸಿನಲ್ಲಿ ಇದೆ, ಸೂಕ್ಷ್ಮ ವೈಬ್ರೇಷನ್ಸ್ ಅಂತರಂಗದಲ್ಲಿ ಇದ್ದಾವ. ಅಂದ ಮೇಲೆ ಏನು ರಾಜ್ಯ ಇದೆ, ಇಷ್ಟು ಕೆಟ್ಟದಾಗಿ ಕಾಣುವಂತಹ, ಇಷ್ಟು ಕಷ್ಟದಾಯಕವಾಗಿರುವಂಥದ್ದು ಅದು ಒಳಗಡೆನೇ ಇದೆ. ಅದು ಈಗ ಸಮಾಪ್ತ ಮಾಡಿ ಪರಮಾತ್ಮನ ಸತ್ಯ ನಾಲೇಜಿಂದ ಅದನ್ನು ಬುದ್ಧಿಯಿಂದ ತೆಗೆದು ಹೊಸ ರಾಜ್ಯ. ಹೊಸ ರಾಜ್ಯ ಅಂದರೆ ಹೊಸ ಮೈಂಡ್ಸೆಟ್, ಹೊಸ ಆಚರಣೆ, ಹೊಸ ವಿಚಾರ. ಹೊಸ ಆಚರಣೆ, ಹೊಸ ವಿಚಾರ ಅಂತಂದರೆ ದೇಹ ಬಾನದಲ್ಲಿ ಬಂದು ನಾನು ದೇಹದಾರಿ ಮನುಷ್ಯ ಅಂದ್ಕೊಂಡು ಇಲ್ಲಿವರೆಗೆ ಏನೆಲ್ಲ ಜೀವನದ ವಿಚಾರ ಆಚಾರ ಇತ್ತೋ ಇದೆಲ್ಲ ಪುರಾಣಿ ಜಗತ್ತು ಅಂತಾರೆ ಬಾಬಾ. ನನ್ನನ್ನು ದೇಹಬಾನದಿಂದ, ದೇಹದ ಸಂಬಂಧದಿಂದ ಡಿಟ್ಯಾಚ್ ಮಾಡಿಕೊಂಡು ನಿರಾಕಾರಿ ಸ್ಥಿತಿಯಲ್ಲಿ, ಅವಸ್ಥೆಯಲ್ಲಿ ಸ್ಥಿತಾಗಿ ಆನಂದದ ಸ್ಥಿತಿಯಲ್ಲಿ ಅಥವಾ ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತಾಗ್ತೀನಿ. ಇದಕ್ಕೆ ಹೊಸ ರಾಜ್ಯ ಅಂತಾರೆ ಬಾಬಾ. ಹೊಸ ರಾಜ್ಯ ಅಂದ್ರೆ ಎಲ್ಲ ಹೊಸ ಬಿಲ್ಡಿಂಗ್, ಹೊಸ ರೋಡ್, ಹೊಸ ಅಲ್ಲಿರುವಂತಹ ಎಲ್ಲ ವ್ಯವಸ್ಥೆ. ಇಂತಹ ರಾಜ್ಯದ ಮಾತಲ್ಲ, ಅಲ್ಲಿ ಕೇವಲ ಒನ್ನೆಸ್ ಇದೆ. ನಾವೆಲ್ಲರೂ ಒಂದೆನ್ನುವಂಥ ಭಾವ, ನಾವೆಲ್ಲರೂ ನಿರಾಕಾರ ಆತ್ಮ ಎನ್ನುವಂಥ ಭಾವ, ನಾವೆಲ್ಲರೂ ಸಮಾನ ಎನ್ನುವಂಥ ಭಾವ ತುಂಬಿದಂತಹ ಅಂತಹ ರಾಜ್ಯ, ಹೊಸ ರಾಜ್ಯದ ಸ್ಥಾಪನೆ ಮಾಡಲಿಕ್ಕೆ ಬಂದಿದ್ದಾರೆ. ಅದಕ್ಕೆ ನೀವು ಪಾತ್ರರಾಗಬೇಕಂತಾರೆ ಬಾಬಾ. ಯಾಕೆ ಅಂದರೆ ಯಾರು ಹಳೆಯ ರಾಜ್ಯದ ಇಚ್ಛೆಗಳನ್ನು ಬಿಡೋದಿಲ್ಲ, ಹಳೆಯ ರಾವಣನ ರಾಜ್ಯದ ಅಧಿಕಾರದ ಲಾಲಸೆಯಿಂದ ಮುಕ್ತ ಆಗೋದಿಲ್ವೋ ಅವರು ಹೊಸ ಜಗತ್ತಿನೊಳಗೆ ಎಂಟರ್ ಆಗಕ್ಕೆ ಸಾಧ್ಯ ಇಲ್ಲ. ಹೊಸ ರಾಜ್ಯದಲ್ಲಿ ಒಳಗೆ ಬರಬೇಕು ಅಂತಂದರೆ ಈ ಹಳೆಯ ಓಲ್ಡ್ ಬಿಲೀಫ್ ಸಿಸ್ಟಮ್ಸ್ ಏನದಾವ, ನಾನಂದ್ರೆ ದೇಹ ಮನುಷ್ಯ, ನಾನಂದರೆ ಬಡವ ಶ್ರೀಮಂತ ಆಫೀಸರ್, ನಾನು ಅನಕ್ಷರಸ್ಥ, ನಾನು ಬಹಳ ವಿದ್ಯಾವಂತ ಅನ್ನುವಂತಹ ರಾವಣನ ಮಾಸ್ಕ್ ಅದವಲ್ಲ, ಇವೆಲ್ಲಿವರೆಗೆ ಸಮಾಪ್ತ ಆಗೋದಿಲ್ವೋ, ಇದರಿಂದ ಎಲ್ಲಿವರೆಗೆ ಮುಕ್ತ ಆಗೋದಿಲ್ವೋ ಅಲ್ಲಿವರೆಗೆ ಹೊಸ ರಾಜ್ಯದೊಳಗೆ ಎಂಟರ್ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಪಾತ್ರರಾಗ್ರಿ, ಲಾಯಕ್ಕಾಗ್ರಿ. ಈಗ ನೀವು ಈ ನಾಲೆಜಿಂದ ಲಾಯಕ್ ಆಗ್ತಾ ಇದ್ದೀರಿ. प्रश्न, जिन बच्चों का शिव बाबा में अटूट निश्चय है उनकी निशानी क्या होगी? ಯಾವ ಮಕ್ಕಳದು ಶಿವ ಬಾಬಾರವರ ಮೇಲೆ ಅಟೂಟ ಮುರಿಯಲಾರದಂತಹ ನಿಶ್ಚಯ ಇದೆ, ಅದರ ನಿಶಾನಿ ಏನು? ಎಂದೆಂದಿಗೂ ಕೂಡ ಯಾವತ್ತು ನಾನು ಸತ್ಯವನ್ನು ಅರ್ಥ ಮಾಡಿಕೊಂಡೆ, ಸುಪ್ರೀಂ ಕಾನ್ಷಿಯಸ್ನ ಜೊತೆಗೆ ಕನೆಕ್ಟ್ ಆದೆ, ನನಗೆ ನಿಶ್ಚಯ ಬಂದಿದೆ, ಅದು ಮುರಿಲಾರದ ನಿಶ್ಚಯ ಇತ್ತು ಅಂದ್ರೆ ಒಂದು ವೇಳೆ ಮುರಿಯುವಂಥ ನಿಶ್ಚಯನೂ ಇರ್ತದ. ನಿಶ್ಚಯ ಆಗಿದೆ, ಅನೇಕ ಅಪೇಕ್ಷೆಯ ಮೇರೆಗೆ
ಅಪೇಕ್ಷಾ ಪೂರ್ಣ ಆಗಲಿಲ್ಲ ಅಂತಂದ್ರೆ ನಿಶ್ಚಯ ಖತಮ್ ಆಗಿಬಿಡ್ತದ. ಆದರೆ ಮುರಿಲಾರ್ದ ನಿಶ್ಚಯ ಇದೆ ಅಂತಂದ್ರೆ ಅದ್ರ ನಿಶಾನಿ ಏನು ಅಂತಾರೆ ಬಾಬಾ. 1 ಪಾಯಿಂಟ್ उत्तर वह आंख बंद करके बाबा की श्रीमत पर चलते रहेंगे जो आज्ञा मिले. ಅವರು ಕಣ್ಣು ಮುಚ್ಚಿ ಬಾಬಾ ಹೇಳಿದ್ದನ್ನು ಕೇಳ್ತಾರ ಅಂತ. ವಿಚಾರ ಮಾಡೋದಿಲ್ಲ, ಬಾಬಾ ಹೇಳ್ದಂಗೆ ನಡೆದ್ರೆ ಏನಾಗ್ತದ ನಂದು, ಮುಂದೆ ಹೆಂಗ ಇದೇ ಥರ ಇದ್ರ ಅಂತ ಹಿಂಗೆ ವಿಚಾರ ಮಾಡೋದಿಲ್ಲ. ಕಣ್ಣು ಮುಚ್ಚಿ, ಹೇಗೆ ಬ್ರಹ್ಮ ಬಾಬಾ ಕಣ್ಣು ಮುಚ್ಚಿ ಭಗವಂತನ ಆಜ್ಞೆಯನ್ನು ಪಾಲಿಸಿದ್ರು, ಆ ಥರ ನಿಜವಾದ ಮುರಿಯಲಾರದ ನಿಶ್ಚಯವುಳ್ಳಂತಹ ಮಕ್ಕಳು ಬಾಬಾ ಯಾವ ಆದೇಶಗಳನ್ನು ಕೊಡ್ತಿರ್ತಾರೋ ಅದೆಲ್ಲವನ್ನ ಏನೂ ವಿಚಾರ ಮಾಡಲಾರ್ದೆ ಕಣ್ಣು ಮುಚ್ಚಿ ಮಾಡ್ತಾರೆ. ಅರ್ಥಾತ್ ಬಾಬಾ ಹೇಳ್ತಾರಂದ್ರೆ ಅದರಲ್ಲಿ 100ಕ್ಕೆ 100ರಷ್ಟು ಸತ್ತಿದೆ ಮತ್ತು ಅದರಲ್ಲಿ ಲಾಭ ಇದೆ. ಅರ್ಥಾತ್ ಆತ್ಮ ಉನ್ನತಿ ಇದೆ, ಆತ್ಮನ ಒಂದು ಶ್ರೇಷ್ಠತೆ ಇದೆ, ಏಳಿಗೆ ಇದೆ ಅನ್ನೋದವರು ಸತ್ಯ ಅರ್ಥವರಾಗಿರ್ತಾರೆ. तो कभी ख्याल भी नहीं आएगा कि इसमें कुछ नुकसान न हो जाए. ಎಲ್ಲ ಬಾಬಾ ಹೇಳ್ದಂಗೆ ಕೇಳಿದ್ರ, ಬಾಬಾ ಹೇಳ್ದಂಗೆ ಅರ್ಪಣೆ ಆಗಿಬಿಟ್ರ, ಮತ್ತು ನಾಳೆ ನುಕ್ಸಾನ ಆದ್ರೆ ಅಥವಾ ಏನಾರೇ ಆದ್ರೆ ಯಾರು ನೋಡ್ಕೊಳ್ಳೋರು, ಈ ವಿಚಾರನೂ ಬರೋದಿಲ್ಲ ಅಂತಾರೆ ಬಾಬಾ. ಐಸೆ ನಿಶ್ಚಯ ಬುದ್ಧಿ ಬಚ್ಚೋಂ ಕಾ ರೆಸ್ಪಾನ್ಸಿಬಲ್ ಬಾಬಾ ಹೇ. ಈ ರೀತಿ ನಿಶ್ಚಯ ಬುದ್ಧಿ ಉಳ್ಳಂಥ ಮಕ್ಕಳ ರೆಸ್ಪಾನ್ಸಿಬಲ್ ಬಾಬಾ ಇದ್ದಾರೆ. ಅಂದ್ರೇನು? ಹೀಗೆ ನಿಶ್ಚಯ ಬುದ್ಧಿ ಮಕ್ಕಳು ಯಾರಿದ್ದಾರೆ, ಕಣ್ಮುಚ್ಚಿ ಬಾಬಾ ಹೇಳಿದ ಎಲ್ಲ ಆಜ್ಞೆಗಳನ್ನು ಪಾಲಿಸ್ತಾರೋ ಅವ್ರಿಗೆ ಏನೇ ತೊಂದರೆ ಬಂದರೂ, ಏನೇ ಕಷ್ಟಗಳಾದರೂ ಕೂಡ ಆ ಕಷ್ಟ ದಿಂದ ಡಿಟ್ಯಾಚ್ ಮಾಡುವಂಥ ನಾಲೆಜ್ ಬಾಬಾ ಕೊಡ್ತಾರ, ಪವರ್ ಬಾಬಾ ಕೊಡ್ತಾರ. ಹಿಂಗಲ್ಲ ಮತ್ತು ಕಷ್ಟನೇ ಬರಲಾರ್ದಂಗೆ ಬಾಬಾ ಎಲ್ಲ ಹೇಳೋದು ಕೇಳಿಬಿಟ್ರ ಕಷ್ಟನೇ ಬರುವುದಿಲ್ಲ, ಸಮಸ್ಯೆನೇ ಬರುವುದಿಲ್ಲ ಅಂತ ಹಿಂಗಿಲ್ಲ. ಏನೇ ಬಂದ್ರೂ ಕೂಡ ಅದಕ್ಕೆ ಜವಾಬ್ದಾರ ಬಾಬಾ ಅದಾರ. ಅರ್ಥಾತ್ ಆ ಸಮಸ್ಯೆಯೊಳಗೆ ಮುಳುಗ್ಲಾರ್ದಂಗೆ, ಆ ಸಮಸ್ಯೆಯಿಂದ ತುರಂತ ಹೊರಗೆ ಬರುವಂತಹ ಒಂದು ಶಕ್ತಿ ಬಾಬಾ ಕೊಡ್ತಾರೆ. ಅವಸ್ಥಾ ಅಚಲ್ ಅಡೋಲ್ ಹೋತಿ ಹೇ. ಇದು ಅಂಡರ್ಲೈನ್, ಭಾಳ ವಿಶೇಷ ಮಾತು. ಕಣ್ಣು ಮುಚ್ಚಿ ಬಾಬಾ ಹೇಳ್ದಂಗೆ ನಾ ಮಾಡಿದ್ದೆ ಆದರೆ ಎಂಥ ಪರಿಸ್ಥಿತಿ ಬರಲಿ, ಪರಿಸ್ಥಿತಿ ಬರ್ತದ ಹೋಗ್ತದ, ಸಮಸ್ಯೆ ಬರ್ತದ ಹೋಗ್ತದ, ಸ್ಥಿತಿ ಅಲಗಾಡೋದಿಲ್ಲ ಅಂತಾರೆ ಬಾಬಾ. ನಿಮ್ಮ ಅವಸ್ಥೆ ಹೆಚ್ಚು ಕಡಿಮೆ ಆಗೋದಿಲ್ಲ. ಅಚಲ್, ನೀವು ನನಗೆ ಹಿಂಗಾಯ್ತಲ್ಲ, ನನ್ನ ಶರೀರಕ್ಕೆ, ನನ್ನ ಜೀವನಕ್ಕೆ, ನನ್ನ ಮನೆಗೆ, ನಮ್ಮವ್ರಿಗೆ ಹಿಂಗಾಯ್ತಲ್ಲ ಅನ್ನುವಂಥದ್ದು ಅವ್ರಿಗೆ ಬರೋದಿಲ್ಲ. ನಾನು ನಿರಾಕಾರ ಆತ್ಮ, ನನಗೆ ಯಾರೂ ಏನೂ ಮಾಡೋಕ್ಕೆ ಸಾಧ್ಯವಿಲ್ಲ. ಈ ಸತ್ಯ ಅನುಭವ ಆಗ್ತದ. ಇಂದಿನ ಮುರಳಿಯ ಮುಖ್ಯ ಸಾರ್, ಸರ್ವೀಸ್ ಮೇ ಹಡ್ಡಿಯಾ ದೇನಿ ಹೇ. ಸೇವೆಯಲ್ಲಿ ಮೂಳೆಗಳನ್ನು ಸವಿಸಬೇಕು ಅಂತಾರೆ ಬಾಬಾ. ಕಿಸಿ ಬಿ ಬಾತ್ ಮೇ ಸಂಶಯ ನಹೀ ಉಠಾನಾ. ಒಂದು ಸೇವೆಯಲ್ಲಿ ಮೂಳೆಗಳನ್ನು ಕೊಡ್ರಿ. ಸ್ಥೂಲ ರೂಪದಲ್ಲಿ ಮೂಳೆಗಳನ್ನು ಕೊಡೋದು ಅಂತಂದರೆ ಹೇಗೆ ಲೌಕಿಕದಲ್ಲಿ ಅಂತಾರ, ಎಲ್ಲ ಮಾಡಿ ಸೌದು ಹೋಗಿವ್ರಿ ಅಂತ. ಅಂದರೆ ಭಾಳಷ್ಟು ನಾವು ಸಮಯ ಸಂಕಲ್ಪ ನಂದು ಅಂತ ಏನೂ ವಿಚಾರ ಮಾಡದೆ ಕೇವಲ ಇವರಿಗಾಗಿ ಮನೆತನಕ್ಕಾಗಿ ಮಾಡಿದ್ವಿ ಅಂತ ಅಂತಾರೆ. ಹಾಗೇನೆ ಒಬ್ಬ ಮನುಷ್ಯನಿಗಾಗಿ, ಒಬ್ಬ ವ್ಯಕ್ತಿಗಾಗಿ ನಮ್ಮ ಜೀವನ ಇಲ್ಲಿ ತನಕ ಕೊಟ್ಟಿವಿ ಅಂದ್ರೆ ಈಶ್ವರ್ಯ ಮಹಾನ್ ಕಾರ್ಯದೊಳಗೆ ತನು, ಮನ, ಧನ, ಜನ, ಸಂಪರ್ಕ ಇವುಗಳನ್ನು ಅರ್ಪಣೆ ಮಾಡೋದೇನು ದೊಡ್ಡ ಮಾತಾ? ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮ ಮೂಳೆಗಳನ್ನು ಸವಸ್ರಿ ಈಶ್ವರ್ಯ ಕಾರ್ಯದೊಳಗೆ. ಬಾಬಾನೇ ಕೊಟ್ಟಿರುವಂಥದ್ದು ಬಾಬನ ಕಾರ್ಯದಲ್ಲಿ ಸವಸ್ರಿ ಅಂತಾರೆ ಬಾಬಾ. ಕಾರ್ಯಪ್ರವೃತ್ತರಾಗ್ರಿ. ಇದು ಸ್ಥೂಲ ಮಾತು. ಹಡ್ಡಿಯ ಎಲುಬು ಸವಸ್ರಿ ಅಂತ ಸೂಕ್ಷ್ಮ ಮಾತೇನಾಗಿದೆ? ಎಲುಬು ಸವಸ್ರಿ ಅಂದರೆ ಯಾವ ಎಲುವಿನ ಪ್ರತಿಯಾಗಿ ಆಶಾ ಇದೆ, ಆಸ್ಥಾ ಇದೆ, ಭರೋಸಾ ಇದೆ. ಏನಂತ? ನಾನು ಅಂದ್ರೆ ಮನುಷ್ಯದೀನಿ, ಒಬ್ಬ ವ್ಯಕ್ತಿ ಇದ್ದೀನಿ, ನನಗೇನರೇ ಆದ್ರ ಅಥವಾ ನಂದು ನಂದು ಯಾರು ನೋಡ್ಕೋತಾರ ಅಂತ ಅದಕ್ಕಾಗಿ ಯಾರನ್ನು ಅಟ್ಯಾಚ್ಡ್ ಆಗಿ, ಯಾರ ಜೊತೆಗೆ ಮೋಹಿತಾಗಿ ಅಥವಾ ಯಾರ ಮೇಲೂ ಡಿಪೆಂಡ್ ಆಗಿ ಈ ಮನಸ್ಸು ಅವಲಂಬಿತ ಆಗಿ ನಡೀತಾ ಇದೆಯಲ್ಲ, ಬಾಬಾ ಅಂತಾರ ಇದ್ರ ಮೇಲಿನ ಎಲ್ಲ ಮೋಹತೆಗೆ. ಬಾಬಾ ಡ್ರಾಮಾನುಸಾರ ಕೊಟ್ಟಿರುವಂಥ ಈ ದೇಹಕ್ಕೆ ಕೊಟ್ಟಂಥ ಜೀವನ ಕಥೆ ಏನಿದೆಯಲ್ಲ, ಇದಕ್ಕೆ ಜವಾಬ್ದಾರ್ ಡ್ರಾಮಾ ಇದೆ, ಬಾಬಾ ಇದ್ದಾರೆ. ಮೂಳೆ ಮೇಲೆ ಬಹಳ ಪ್ರೇಮ ಇದೆ. ಮೂಳೆ ಅಂದರೆ ಒಳಗಿರೋ ಮೂಳೆನೇ ಪ್ರೇಮ ಅಂತಲ್ಲ, ಈ ದೇಹದ ಮೇಲೆ ಪ್ರೇಮ ಇದೆ, ಈ ದೇಹದ ಮೇಲೆ ಆಸಕ್ತಿ ಇದೆ. ಇದನ್ನ ಅರ್ಪಣೆ ಮಾಡ್ರಿ ಅಂತಾರೆ ಬಾಬಾ. ಮೂಳೆಗಳನ್ನು ಕೊಡ್ರಿ ಅಂತಂದ್ರೆ ಮೂಳೆ ತೆಗೆದು ಕೊಡೋದು ಅಲ್ಲ,
ಮೂಳೆ ಸವಸೋದು ಅಲ್ಲ. ಆ್ಯಕ್ಚುಲಿ ಮೂಳೆಗಳ ಮೇಲಿನ ಆ ಮೋಹ ಮಮಕಾರ ಅಪನಾಪನ್ ನಂದು ಅನ್ನೋ ಭಾವ ಇದೆಯಲ್ಲ, ಇದನ್ನು ಸಮಾಪ್ತ ಮಾಡ್ರಿ. ಯಾವುದೇ ಮಾತಿನಲ್ಲಿ ಭಗವಾನು ಆಚ್ ಅದರಲ್ಲಿ ಸಂಶಯ ಬರಬಾರ್ದು ಅಂತಾರೆ ಬಾಬಾ. ಏನಂತ? ನಾವು ಬಾಬಾ ಹೇಳ್ದಂಗೆ ನಡ್ಕೊಂಡ್ರ, ಅಥವಾ ಬಾಬಾ ಹೇಳ್ತಾರೆ ಎಲ್ಲ ಅರ್ಪಿಸ್ರಿ, ಬಾಬಾ ಹೇಳ್ತಾರ ಹಿಂಗೆ ಕೊಡ್ರಿ ಅಂತ, ನಾಳೆ ನಮಗೆ ಕಮ್ಮಿ ಬಿದ್ರ ನಮ್ಗೆ ಯಾರು ನೋಡ್ಕೋತಾರ ಅಂತ ಹಿಂಗೆ ಸಂಶಯ ತರಬೇಡ್ರಿ. ಸಬ್ಕೋ ಸರ್ವೀಸ್ ಸೇ ಸುಖ ದೇನಾ ದುಃಖ ನಹಿ. ಸೇವಾ ಇಂಥದ್ದು ಮಾಡ್ರಿ, ಅದರಿಂದ ಇನ್ನೊಬ್ಬರಿಗೆ ಸುಖ ಸಿಗುವಂಥದ್ದು, ಅದಕ್ಕೆ ದುಃಖ ಕೊಡಬೇಡ್ರಿ ಅಂತಾರೆ ಬಾಬಾ. ಸೆಕೆಂಡ್ ಪಾಯಿಂಟ್, ನಿಶ್ಚಯ ಕೆ ಬಲ್ ಸೆ ಅಪ್ನಿ ಅವಸ್ಥಾಕೋ ಅಡೋಲ್ ಬನಾನಾ. ನಿಶ್ಚಯ ಅಂದರೆ ಇದು ಡ್ರಾಮಾ ಇದೆ, ನಾನು ಸ್ಥಿರವಾದ ಆತ್ಮ ಇದ್ದೇನೆ, ನಾನು ಸತ್ತಿದ್ದೀನಿ, ಶಾಶ್ವತ ಇದ್ದೀನಿ, ನನ್ನ ತಂದೆನೂ ಕೂಡ ಶಾಶ್ವತ ಇದ್ದಾರ. ಆ ಶಾಶ್ವತದ ಸತ್ಯದೆಡೆಗೆ ಕರ್ಕೊಂಡು ಹೋಗೋ ಸಲುವಾಗಿ ಬಾಬಾ ನನಗೆ ಆಜ್ಞೆ ಮಾಡ್ತಿದ್ದಾರ. ಬಾಬಾನ ಆಜ್ಞೆಯಂತೆ ನಡೆದ್ರ ನಿಮ್ಮ ಕಲ್ಯಾಣನೇ ಆಗ್ತದೆ ಅನ್ನುವಂಥ ನಿಶ್ಚಯದಿಂದ ನಿಮ್ಮ ಅವಸ್ಥೆಯನ್ನು ಗಟ್ಟಿ ಮಾಡಿಕೊಡ್ರಿ ಅಂತಾರೆ ಬಾಬಾ. ಯಾವ ಶ್ರೀಮತ ಸಿಗ್ತಾ ಇದೆ ಅದರಲ್ಲೇ ಕಲ್ಯಾಣ ಇದೆ. ಯಾಕೆ ಅಂದರೆ ರೆಸ್ಪಾನ್ಸಿಬಲ್ ಬಾಬಾ ಇದ್ದಾರೆ. वरदान, योग युक्त स्थिति द्वारा सूक्ष्म व कड़े बंधनों को क्रॉस करने वाले ಬಂಧನ್ ಮುಕ್ತ ಭವ. ಯೋಗಯುಕ್ತ ಸ್ಥಿತಿಯ ಮೂಲಕ ಸೂಕ್ಷ್ಮ ಅಥವಾ ಕಠೋರ ಬಂಧನಗಳಿಂದ ಮುಕ್ತಾಗುವಂತಹ, ಅದನ್ನು ಕ್ರಾಸ್ ಮಾಡಿ ಜಂಪ್ ಮಾಡಿ ಮುಂದೆ ಹೋಗುವಂತಹ ಬಂಧನ ಮುಕ್ತರು ಆಗ್ರಿ. ಯೋಗಯುಕ್ತಕ್ಕೆ ನಿಶಾನಿ ಹೇ ಬಂಧನ್ ಮುಕ್ತ. ಯೋಗಯುಕ್ತ ಆಗಿರುವುದರ ನಿಶಾನಿ ಏನು ಅಂತಂದ್ರೆ ಬಂಧನದಿಂದ ಮುಕ್ತರಾಗಿರೋದು. ಬಂಧನ ಅಂತಂದರೆ ಯಾರಾದರೂ ನಮಗೆ ನೀ ಹಿಂಗೆ ಹೋಗಬೇಡ, ಹಿಂಗೆ ಮಾಡಬೇಡ ಅಂತ ತಡೀತಾರ, ಫಿಸಿಕಲಿ ನಮ್ಮನ್ನು ಕಟ್ಟಿ ಹಾಕ್ತಾರ, ಬಂಧಿಸ್ತಾರ ಅಂದರೆ ಇದೇ ಬಂಧನ ಅಲ್ಲ. ಬಂಧನ ಬಹಳ ಸೂಕ್ಷ್ಮ ಇದೆ. योगयुक्त बनने में सबसे बड़ा अंतिम बंधन है स्वयं को समझदार समझकर श्रीमत को अपने बुद्धि की कमाल समझना, अर्थात श्रीमत में अपनी बुद्धि की मिक्स करना. ಯೋಗಯುಕ್ತ ಸ್ಥಿತಿ ಆಗೋದಕ್ಕೆ ಅಡ್ಡಿ ಏನು ಬಂದದಪ್ಪ ಅಂತಂದ್ರೆ ಇಲ್ಲೊಂದು ದೊಡ್ಡ ಬಂಧನ ಅದ. ಆ ಬಂಧನ ಯಾವುದು ಅಂತಂದ್ರೆ ನಾನು ಅನುಭವಿ ಇದ್ದೀನಿ, ನಾನು ಸೀನಿಯರ್ ಇದ್ದೀನಿ, ಅಥವಾ ನಾನು ಇದರೊಳಗೆ ಪರಿಣಿತಿದ್ದೀನಿ, ನಾನು ಇದ್ರಾಗ ನಾಲೆಜ್ಫುಲ್ ಇದ್ದೀನಿ, ನಾ ಇಷ್ಟು ವರ್ಷದ ಸರೆಂಡರ್ ಇದ್ದೀನಿ, ಅಥವಾ ನಾ ಇಷ್ಟು ವರ್ಷದ ಸೇವಾಧಾರಿ ಇದ್ದೀನಿ, ಇದೆಲ್ಲ ನಾವೇ ಮಾಡಿದ್ದು ಅನ್ನುವಂಥ ಹುಷಾರಿ ಏನಿದೆಯಲ್ಲ, ಈ ಹುಷಾರಿ, ಈ ತಿಳುವಳಿಕೆ ನಿನ್ನಲ್ಲಿ ನಂದು ಅನ್ನೋದಿತ್ತು, ಇಷ್ಟು ಶಾಣೆ ನಾ ಇದ್ದೀನಿ. ಪ್ರತಿ ಸತ್ಯ ಹೇಳಬೇಕು ಅಂದರೆ ಈ ಜಗತ್ತಿನಾಗಿರುವ ಪ್ರತಿ ಆತ್ಮ ಸಮಾನ ಇದೆ, ಪ್ರತಿ ಆತ್ಮ ನಾಲೆಜ್ಫುಲ್ ಇದೆ ಸತ್ಯ ಜ್ಞಾನದಿಂದ. ಬಾಕಿ ರೋಲ್ ಒಳಗೇನು ವಿಶೇಷತೆ ಇದಾವ ಅದು ಡ್ರಾಮಾ ಅನುಸಾರ ಸಿಕ್ಕಿದೆ. ಇದ್ರ ಮೇಲೆ ಅಭಿಮಾನ ಪಡೋದು, ಅದನ್ನು ನಂದು ಅಂತ ಅಂದ್ಕೊಳ್ಳೋದು ಅಂತಂದರೆ ಇದು ಬಹಳ ದೊಡ್ಡ ಬಂಧನ ಅಂತಾರೆ ಬಾಬಾ. ಯಾರು ಬಂಧನದಲ್ಲಿ ಸಿಕ್ಕಾಕೊಂಡಿದ್ದಾರೋ ಅವರು ಯೋಗಯುಕ್ತ, ಯೋಗದಾಗ ಕುತ್ಕೋಬೋದು, ಯೋಗಿ ಅಂತ ಅನಿಸ್ಕೊಳ್ಬೋದು, ಯೋಗಿಯ ಈ ಬಿಳಿ ವಸ್ತ್ರ ಹಾಕೋಬೋದು, ಯೋಗಯುಕ್ತ ಸ್ಥಿತಿ ಅವಸ್ಥಾ ತಯಾರಾಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಬಾಬಾ. तो जिसे बुद्धि का अभिमान कहा जाता, ಬುದ್ಧಿಯ ಅಭಿಮಾನ ಅಂತ ಹೇಳಲಾಗ್ತದ. ಇದ್ರಾಗ ಎರಡನೇ ಪಾಯಿಂಟ್. ಇನ್ನೊಂದು ಬಂಧನ ಅಂತ ಎದಕ್ಕಂತಾರ ಅಂತಂದ್ರೆ ಇನ್ನೊಂದು ಬಂಧನ, ಒಂದು ಬಂಧನ ನಾ ಶಾಣೆ ಇದ್ದೀನಿ, ಸೀನಿಯರ್ ಮೋಸ್ಟ್ ಇದ್ದೀನಿ, ನನಗೆಲ್ಲ ಗೊತ್ತದ, ನೀವೇನು ಹೇಳ್ತಿ, ನಾ ಹೆಚ್ಚು ಜ್ಞಾನದಾಗ ಬಂದು ಇಷ್ಟು ವರ್ಷ ಆಗೈತಿ, ನೀವಿನ ಈಗ ಬಂದಿರಿ, ಇವೆಲ್ಲ ಬುದ್ಧಿಯ ಅಭಿಮಾನ. ಇದು ಏನು ಮಾಡ್ತದ, ನನಗೆ ನನ್ನ ಯೋಗಯುಕ್ತ ಸ್ಥಿತಿಯಲ್ಲಿ ಅಡ್ಡಗೋಡೆಯಾಗಿ ಆ ಸ್ಥಿತಿಯನ್ನು ತಲುಪಲಾರ್ದಂಗೆ ಮಾಡ್ತದೆ. ಅಂದರೆ ಸುಪ್ರೀಂ ಕಾನ್ಷಿಯಸ್ನೆಸ್ ಸತ್ಯದ ಅನುಭವದಲ್ಲಿ ಸ್ಥಿತ ಆಗ್ಲಾರ್ದಂಗೆ ಮಾಡ್ತದೆ. ಇನ್ನು ಎರಡನೇ ಪಾಯಿಂಟ್ ಯಾವುದು, ಯಾವಾಗ ಯಾರಾದರೂ ಒಂದು ಕಮ್ಜೋರಿ ನಿಮ್ಗೆ ಇಶಾರ ಮಾಡ್ತಾರ ಅಥವಾ ಕೆಟ್ಟ ವಿಷಯದ ಬಗ್ಗೆ ನಿಮ್ಗೆ ಚರ್ಚೆ ಮಾಡ್ತಾರತ್ತಂದ್ರೆ, ಅಂದರೆ ಯಾರಾದರೂ ಒಂದು ಇಶಾರ ಮಾಡ್ತಾರ, ಹಿಂಗೆ ಯಾಕೆ ಮಾಡ್ದಿ, ಹಿಂಗೆ ಮಾಡಬಾರ್ದಾಗಿತ್ತು, ಹಿಂಗೆ ಹೀಗೆ ಅಂತ, ಇಲ್ಲ ನಮ್ಮ ಬಗ್ಗೆ ಕೆಟ್ಟ ವಿಷಯ ಹೇಳ್ತಾರೆ, ನೀವು ಅಂದದ್ದು ತಪ್ಪ, ನೀವು ಮಾಡಿದ್ದು ತಪ್ಪ, ನೀವು ಹಿಂಗೆ ಅನ್ಬಾರ್ದಾಗಿತ್ತು, ಹಿಂಗೆ ಮಾಡಬಾರ್ದಾಗಿತ್ತು, ಹಿಂಗೆ ಹೋಗಬಾರ್ದಾಗಿತ್ತು, ಹಿಂಗೆ ನಡ್ಕೋಬಾರ್ದಾಗಿತ್ತು ಅಂತ ಯಾರೋ ನಮ್ಮ ರೋಲ್ನ ಬಗ್ಗೆ ಮಾತಾಡಿದ್ರು ಅಂತ ತಿಳ್ಕೊಳ್ರಿ. ಆವಾಗ ಹಿಂಗಂದ್ರಲ್ಲ ಅಂತ ವಿಚಾರಗಳನ್ನು ಬರ್ತಾವಲ್ಲ, ವಿಚಾರ ನಡೀತದಂದ್ರೆ ನೀವು ಬಂಧನದೊಳಗೆ ಸಿಕ್ಕಾಕೊಂಡಿರಿ ಅಂತ. ಇದು ನನ್ನ ಶರೀರ, ನನ್ನ ಪಾತ್ರ, ನನ್ನ ಜೀವನ, ನಾನೇ ಇದ್ದೀನಿ, ಈ ಪಾತ್ರನೇ ನನಗೆ ಇವ್ರು ಹಿಂಗೆ ಅಂದ್ರಲ್ಲ ಅಂತ ವಿಚಾರ ನಡೀತದಂದ್ರೆ ಜರೂರ್ ನೀವು ಬಂಧನದೊಳಗಿದ್ದೀರಿ. ಇದು ಭಾಳ ಸೂಕ್ಷ್ಮ ಬಂಧನ. ಈ ಬಂಧನ ನನಗೆ ಯೋಗದ ಸ್ಥಿತಿಯಲ್ಲಿ ಹೋಗೋದಕ್ಕೆ ಬಿಡೋದಿಲ್ಲ.
ಅದಕ್ಕೆ ಬಾಬಾ ಹೇಳ್ತಾರ, ಜಬ್ ಇಸ್ ಬಂಧನೋಂಕೋ, ಈ ಎಲ್ಲ ಬಂಧನಗಳನ್ನು ಕ್ರಾಸ್ ಮಾಡಿ ಸೋಲು ಗೆಲುವು ನಿಂದನೆ ಸ್ತುತಿ ಎಲ್ಲದರಲ್ಲೂ ಸಮಾನ ಆಗ್ತೀರಿ, ಆವಾಗ ಸಂಪೂರ್ಣ ಬಂಧನ ಮುಕ್ತ ಅಂತ ಹೇಳ್ತದೆ. ನಾನು ಹಿಂಗೆ ಹಾಕಿದ್ದೀರಿ, ಇಲ್ಲ ನೀವು ಅಂದದ್ದು ನನಗೆ ಭಾಳ ಕೆಟ್ಟ ಅನ್ನಿಸ್ತು, ನೀವು ಅಂದಿದ್ದು ನನಗೆ ಭಾಳ ತಲೆ ಕೆಟ್ಟ ಬಿಡ್ತು, ವಿಚಾರ ನಡೀತು, ನೀವು ಹಿಂಗೆ ಮಾಡಿದ್ದು ನನಗೆ ಸರಿ ಅನಿಸ್ಲಿಲ್ಲ, ನನಗೆ ಭಾಳ 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 ಮನಸ್ಸಿಗೆ ಇದು ಅನ್ಸೈತಿ ಅಂತ ಹಿಂಗೆ ಅನಿಸ್ತದತ್ತಂದ್ರೆ ತಿಳ್ಕೊಡ್ರಿ, ಭಾಳ ದೊಡ್ಡ ಬಂಧನದಾಗ ಸಿಕ್ಕಾಕೊಂಡಿರಿ ನೀವು. ನಾನೇ ರೋಲ್ ಅಂತ ತಿಳ್ಕೊಂಡಿದ್ದೀರಿ. ಅದಕ್ಕೆ ಬಾಬಾ ಹೇಳ್ತಾರೆ, ಈ ಸ್ಥಿತಿ ಇತ್ತು ಅಂದ್ರೆ, ಇಂಥದ್ದು ಮೈಂಡ್ಸೆಟ್ ಇತ್ತು ಅಂತಂದ್ರೆ ಏನಾಗ್ತದ, ಯೋಗಯುಕ್ತ ಸ್ಥಿತಿಯ ಸತ್ಯದ ಮೂಲ ಸ್ಥಿತಿ ಅನುಭವ ಮಾಡೋಕ್ಕೆ ಸಾಧ್ಯ ಇಲ್ಲ. ಮನಸ್ಸಿನಲ್ಲಿ ಇಷ್ಟು ಕನ್ಫ್ಯೂಷನ್ ಅದ, ಮನಸ್ಸಿನೊಳಗೆ ನನಗೆ ಅಂದರು ಅನ್ನುವಂತಹ ದೇಭಾನದತ್ತಂದ್ರೆ ಇದೊಂದು ದೊಡ್ಡ ಬಂಧನ. ಬಂಧನದಾಗಿರೋರು ಎಂದಿಗೂ ಮುಕ್ತ ಆಜಾದ್ ಪಕ್ಷಿಯಾಗಿ ಆ ಹೈಯರ್ ಕಾನ್ಷಿಯಸ್ಸನ್ನು, ಆ ಶ್ರೇಷ್ಠ ಉಂಚಿ ಅವಸ್ಥಾನ ಎಂಟರ್ ಆಗಕ್ಕೆ ಅದನ್ನು ತಲುಪಲಿಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಸಂಪೂರ್ಣ ಬಂಧನ ಮುಕ್ತ ಯಾರು ಅಂತಂದರೆ, ಯಾರು ನಿಂದನೆ ಇರಲಿ ಸ್ತುತಿ ಇರಲಿ ಸಮಾನ ಇರ್ತಾರ, ಯಾರು ಮಾನ್ ಇರಲಿ ಅಪಮಾನ ಇರಲಿ ಸಮಾನ ಸ್ಥಿತಿ ಉಳ್ಳವರು ಇರ್ತಾರ, ಅವರೇ ಸಂಪೂರ್ಣ ಬಂಧನ ಮುಕ್ತರು. ಸ್ಲೋಗನ್, ಪೆಹಲೆ ಸೋಚನಾ ಫಿರ್ ಕರ್ನಾ ಯಹಿ ಜ್ಞಾನಿ ತು ಆತ್ಮ ಕಾ ಗುಣ ಹೇ. ಜ್ಞಾನಿ ಆತ್ಮ ಅಂದರೆ ಯಾರು? ಮೊದಲು ವಿಚಾರ ಮಾಡ್ತಾರ, ನಂತರ ಮಾಡ್ತಾರ, ಮಾಡಿದ ಮೇಲೆ ಅವರು ಅದ್ರ ಬಗ್ಗೆ ಯಾಕೆ ಏನಂತ ಬರೋದಿಲ್ಲ. ಜ್ಞಾನಿ ಅಂತಂದ್ರೆ ಯಾವುದೇ ವಿಷಯ ಮೊದಲ ವಿಚಾರ ಮಾಡುವಂಥವ್ರು, ಅಂದರೆ ಇದು ಆತ್ಮ ಅಭಿಮಾನಿ ಸ್ಥಿತಿ ಉಳ್ಳಂಥದ್ದ, ಈ ಮಾತು ಆತ್ಮ ಉನ್ನತಿ ಆಗ್ತದ, ಈ ಕಾರ್ಯ ಮಾಡೋದ್ರಿಂದ ಆತ್ಮದ ಏಳಿಗೆ ಆಗ್ತದೇನು ಅಂತ ಮೊದಲು ವಿಚಾರ ಮಾಡ್ತಾರೆ ಅವರು. ವಿಚಾರ ಮಾಡಿ ಆ ಕರ್ಮ ಮಾಡ್ತಾರೆ, ಇವರಿಗೆ ಜ್ಞಾನಿ ಅಂತ ಹೇಳಲಾಗ್ತದೆ. ಆ ವ್ಯಕ್ತಿ ಶಾರೆ ಮಹಾನ್ರಾಗೋದಕ್ಕಾಗಿ ಮಧುರತೆ ಹಾಗೂ ನಮ್ರತೆ ಗುಣವನ್ನು ಧಾರಣೆ ಮಾಡಿಕೊಡ್ರಿ. ಜೈಸೆ ಅನ್ಜಾನ್ ಬಚ್ಚಾ ನುಕ್ಸಾನ್ ವಾಲಿ ಚೀಸ್ಗೋ ಖಿಲೌನಾ ಸಮಜ್ತಾ ಹೈ. ಹೇಗೆ ತಿಳುವಳಿಕೆ ಇರಲಾರ್ದಂಥ ಕೂಸು, ಆ ಕೂಸಿನ ಸಮೀಪದೊಳಗೆ ಏನಾದರೂ ಚಾಕು ಇದ್ರ, ಏನಾದರೂ ಅಂಥ ಹುಳ ಇದ್ರ ಹಾನಿಕಾರಕ ಅದ ಅದು, ಆದ್ರೆ ಅದು ಮಕ್ಕಳು ಏನು ತಿಳ್ಕೊತೈತೆ, ಅದು ಕೂಸು ಏನು ತಿಳ್ಕೊತದ, ಇದು ನನ್ನ ಆಟ ಸಾಮಾನು ಅಂತ ತಿಳ್ಕೊತದ. ಅಂದಮೇಲೆ ಅಲ್ಲಿ ಬೆಂಕಿ ಇದೆ, ಚಾಕು ಇದೆ, ಏನೋ ಇರ್ಬೋದು, ಅದನ್ನು ಬಿಡಿಸ್ಬೇಕು. ಯಾರು ಅದನ್ನು ನೋಡ್ತಾರೆ ದೊಡ್ಡವರು, ಅದನ್ನು ಬಿಡಿಸ್ಬೇಕಂದ್ರೆ ಏನು ಮಾಡಬೇಕು, ಅದು ಇನ್ನೊಂದು ಸ್ವಲ್ಪ ಒತ್ತಿ ಹಿಡ್ಕೊತೈತಿ. ಅದಕ್ಕೆ ಏನು ಮಾಡಬೇಕು, ಬಿಡಿಸ್ಬೇಕು ಅಂದ್ರೆ ಅದಕ್ಕೆ ಇನ್ನೊಂದು ವಸ್ತು ಕೊಡಬೇಕಾಗ್ತದೆ. ಕೊಟ್ಟು ಆ ಹಾನಿಕಾರಕ ವಸ್ತುವನ್ನು ಆ ಮಗುವಿನಿಂದ ದೂರಿಡ್ತಾರೆ. ಅದೇ ರೀತಿಯಾಗಿ ಅಲ್ಪಕಾಲದ ಮಾನ್ ಶಾನ್, ಅಲ್ಪಕಾಲದ ಇಚ್ಛಾ ತೋರಿಸಿ ನಿಮಗೆ ಏನು ಮಾಡ್ತಾರೆ, ಉನ್ಹೇ ಮಾನ್ ದೇಕರ್ ಇಚ್ಛಾ ರಕ್ತೆ ಹೇ. ಅಲ್ಪಕಾಲದ ಅಂದರೆ ನೀವು ಹಿಂಗೆ ಮಾಡಿದ್ರೆ ನಾವು ಸೇವಾ ಮಾಡ್ತೀವಿ, ನೀವು ನಮ್ಗೆ ಈ ಥರ ಸ್ಟೇಜ್ ಕೊಟ್ರೆ ನಾವು ನಿಮ್ಗೆ ಈ ಥರ ಧನ ಸೇವಾ ಮಾಡ್ತೀವಿ, ನೀವು ಹಿಂಗೆ ಮಾಡಿದ್ರಿ ಅಂದ್ರೆ ನಿಮಗೆಲ್ಲ ನಾವು ನೋಡ್ಕೋತೀವಿ ಅಂತಾರಲ್ಲ. ಒಂದು ಆಶೆ ತೋರಿಸ್ತಾರತ್ತಂದ್ರೆ, ಆಶೆ ತೋರಿಸಿ ನಿಮಗೆ ಮಾನ್ ಕೊಡ್ತಾರತ್ತಂದ್ರೆ ಬಾಬಾ ಹೇಳ್ತಾರೆ ಅದು ಮಾನ ಅಲ್ಲ. ಅಂದಮೇಲೆ ಸ್ವಯಂ ನಿರ್ಮಾನ್ ಬಂಜಾವೋ. ಮಾನದ ಇಚ್ಛಾ ನಿಮಗೈತೆ, ಮಾನದ ಇಚ್ಛಾ ಇದ್ದವರೇ ಏನು ಮಾಡ್ತಾರತ್ತಂದ್ರೆ, ನಾಳೆ ಇದೆಲ್ಲ ಜವಾಬ್ದಾರಿ ನಾವು ತೊಗೋತೀನಿ ರೀ, ನಮಗಲ್ಲಿ ಮೇನ್ ಮಾಡಿರಿ, ನಮಗೆ ಮುಖ್ಯಸ್ಥರನ್ನಾಗಿ ಮಾಡಿರಿ, ನಮಗೆ ಮ್ಯಾಲೆ ಕೂಡಿಸ್ರಿ, ನಮ್ಗೆ ಅದ್ರಾಗ ಚಾನ್ಸ್ ಕೊಡ್ರಿ, ಹಿಂಗೆ ಮಾಡಿರಿ, ನಮ್ಮ ಮಕ್ಳಿಗೆ ಹಿಂಗೆ ಮಾಡಿರಿ, ನಾವು ನಿಮಗೆ ಈ ಥರ ಮಾಡ್ತೀವಿ ಅಂತ. ಮಾನದ ಇಚ್ಛೆಯಿಂದ ಬೆನ್ನು ಹತ್ತಿದವರು ಜರೂರ್ ಸಿಕ್ಕಾಕೋತಾರ. ಅದಕ್ಕೆ ಬಾಬಾ ಅಂತಾರ, ನಿರ್ಮಾನ್ ಬನೋ ಅರ್ಥಾರ್ಥ ಈ ಮಾನದಿಂದ ಮುಕ್ತ ಆಗು. ಯಾಕಂದರೆ ನಿನಗೆ ಲೌಕಿಕದ ವ್ಯಕ್ತಿಯಿಂದ ಸಿಗುವ ಮಾನ ನೀನು ಆತ್ಮನ ಟಚ್ ಮಾಡೋಂಗಿಲ್ಲ, ಅದರಿಂದ ಏನೂ ಉಪಯೋಗ ಇಲ್ಲ, ಅದರಿಂದ ಏನೂ ಆತ್ಮ ಬೆಳಗೋದಿಲ್ಲ. ನೀನು ಅವರು ಕೊಡುವ ಮಾನ ನನಗೆ ಸಿಗ್ತದೆ, ಇದರಿಂದ ನನ್ನ ಮಾನ ಹೆಚ್ಚಾಗ್ತದೆ ಅಂತ ತಿಳ್ಕೊಂಡು ನೀನು ಆಶೆಗೆ ಬೀಳ್ತೀಯತ್ತಂದ್ರೆ ಬಾಬಾ ಹೇಳ್ತಾರ, ಇದರಿಂದ ಏನಾಗ್ತದೆ, ನೀನು ಅಲ್ಪಕಾಲದ ಖುಷಿಯೊಳಗೆ ಸಿಕ್ಕಾಕೋತಿ. उस समय यदि उन्हें शिक्षा देंगे तो टकराव पैदा होगा, इसीलिए ऐसे समय पर युक्ति युक्त चलने से परोपकारी बन क्षमा भाव से सम्मान देकर पहले उन्हें समझदार बनाओ. ಅಂಥವ್ರಿಗೆ ಏನು ಮಾಡಬೇಕು, ನೀವು ಈ ಥರ ಮಾಡೋದ್ರಿಂದ ನಾವು ನಿಮ್ಮ ಮಾನಕ್ಕೆ ನೀವು ಕೊಡುವ ರೆಸ್ಪೆಕ್ಟ್ ಕೊಡ್ತೀರಿ ಅಂತ ತಿಳ್ಕೊಂಡು ನಾವು ಇಂಥ ಕೆಲಸ ಮಾಡೋಂಗಿಲ್ಲ, ನೀವು ರೆಸ್ಪೆಕ್ಟ್ ಕೊಡ್ರಿ ಬೇಡ್ರಿ, ನಾವು ಈ ಕಾರ್ಯದಲ್ಲಿ ನಿಸ್ವಾರ್ಥವಾಗಿ ಮಾಡುವಂಥವ್ರು ಇದ್ದೀವಿ ಅಂತ
ಅವಾಗ ಹೇಳಬೇಡ್ರಿ. ಯಾಕಂದ್ರ ಅವರು ಇನ್ನೊಂದು ಸ್ವಲ್ಪ ಮನೋಸ್ಥಿತಿ ಕೆಡಿಸ್ಕೋತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ಅವರಿಗೆ ಶಿಕ್ಷಣ ಕೊಡ್ರಿ ಪ್ರೇಮದಿಂದ. ನೋಡು, ನಾವು ನಿಮಗೆ ಇಲ್ಲಿ ಏನೇ ಅವಕಾಶ ಕೊಡ್ತೀವಿ, ನಮ್ಮ ಜೀವನದಲ್ಲಿ ನಿಮ್ಮನ್ನು ಎಂಟರ್ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ನೀವು ಮುಂದೆ ನನ್ನದು ಹೆಸರು ತರ್ತೀರಿ, ಅಥವಾ ಮುಂದೆ ನೀವು ನಮಗೆ ಆಗ್ತೀರಿ, ಅಥವಾ ಮುಂದೆ ನೀವೇ ನಮಗೆ ನೋಡ್ಕೋತೀರಿ ಅಂತಲ್ಲ. ಹೀಗಾಗಿ ನಮ್ಗೆ ಈ ಮಾನದಿಂದ ನಾವು ಪರೆ ಇದ್ದೀವಿ ಅನ್ನುವಂಥ ಶಿಕ್ಷಣ ಪ್ರೇಮದಿಂದ ಕೊಡ್ರಿ. ಕೊಟ್ಟು ಬಂಧನದಿಂದ ಯುಕ್ತಾಗಿ ಪರೋಪಕಾರಿ ಕ್ಷಮಾಭಾವದಿಂದ ಅವ್ರಿಗೆ ನೀವೇ ಸಮ್ಮಾನ ಕೊಡ್ರಿ. ಅವ್ರಿಗೆ ಇನ್ನೂ ತಿಳುವಳಿಕೆ ಉಳ್ಳವರನ್ನಾಗಿ ಮಾಡ್ರಿ. ಇದರಿಂದ ಸ್ವಯಂ ಮೆಹಸೂಸ್ ಮಾಡ್ಕೊಳ್ತಾರ, ನಾ ಈ ಮಾಡುವ ಮಾತು ಬಹಳ ನುಕ್ಸಾನ್ಕಾರಕ ಆಗಿದೆ ಅಂತ. ಅಂದ್ರೆ ನಾಳೆ ಎಲ್ಲರಿಗೂ ಹೇಳ್ರಿ, ಇದು ನಾವು ಕೊಟ್ಟಿವಂತ ಹೇಳಿ. ಅಂದರೆ ನಾವು ಇಂಥದ್ದೊಂದು ಕೊಡಿಸ್ಕೊಡ್ತೀವಿ, ನೀವು ಹೇಳ್ರಿ ಎಲ್ಲರಿಗೂ, ಇಂಥವ್ರು ಕೊಡಿಸ್ಕೊಟ್ಟಾರ ಅಂತ ಹೇಳ್ರಿ ಅಂತ ಹೇಳ್ತಾರೆ. ಬಾಬಾ ಅಂತಾರ, ಇಂಥ ಅಲ್ಪಕಾಲದ ಮಾನದ ಇಚ್ಛೆಯಿಂದ ಬೆನ್ನು ಹತ್ತಿ ಅವರು ಸೇವಾ ಮಾಡ್ತಾರತ್ತಂದ್ರೆ ಆ ಸೇವಾ ನುಕ್ಸಾನ್ಕಾರಕ ಐತೆ, ಅದ್ರ ಭಾಳ ಡೇಂಜರ್ ಅದು. ಇವ್ರು ಹಾನಿ ಮಾಡ್ತಾರೆ, ಅವ್ರನ್ನ ಭಾಳ ಮುಂದಿಡಂತ ಬಯಸ್ತಾರ. ಅದಕ್ಕೆ ಬಾಬಾ ಹೇಳ್ತಾರ ಅವರಿಗೆ ಈ ತಿಳುವಳಿಕೆ ಕೊಡ್ರಿ, ಇದು ಹಾನಿಕಾರಕ ಆದಂತ ಅವ್ರಿಗೆ ಮೆಹಸೂಸ್ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯದ ಅನುಭವ ಮಾಡೋಣ. ನಾನು ನಿರಾಕಾರ ಆತ್ಮ, ನನ್ನ ಯೋಗಯುಕ್ತ ಸ್ಥಿತಿಯ ಮೂಲಕ ಸರ್ವ ಸೂಕ್ಷ್ಮ ಬಂಧನಗಳಿಂದ ಮುಕ್ತಾಗಿ ಸದಾ ನಾನು ನನ್ನ ಸತ್ಯದ ಅನುಭವವನ್ನು ಮಾಡ್ತಾ ಇದ್ದೀನಿ. ಮಾನವ ಜೀವನದಲ್ಲಿ ನನಗೆ ನಾನು ದೇಹವೆಂದು ತಿಳಿದು ಇಲ್ಲಿವರೆಗೆ ದೇಹದ ಬಂಧನದಲ್ಲಿ, ಹೆಸರಿನ ಬಂಧನದಲ್ಲಿ ಸಿಲುಕಿ ನಾನು ನನ್ನ ಸತ್ಯದಿಂದ ದೂರವಾಗಿದ್ದೆ. ಆದರೆ ಈಗ ಅರ್ಥವಾಗಿದೆ, ನಾನು ಹೆಸರೂ ಅಲ್ಲ, ದೇಹವೂ ಅಲ್ಲ, ಈ ಕಥೆಯೂ ನಾನಲ್ಲ, ಈ ಪ್ರಪಂಚವೂ ನನ್ನದಲ್ಲ. ನಾನು ಸ್ವಯಂ ವರ್ತ್ಫುಲ್, ಸ್ವಯಂ ಅಬಂಡೆಂಟ್, ನಾನು ಸ್ವಯಂ ಸಂಪೂರ್ಣ ಸಂಪನ್ನ ಆತ್ಮನಾಗಿದ್ದೇನೆ. ಈ ಸತ್ಯವನ್ನು ಅರಿತಂತಹ ನಾನು ಯಾವುದೇ ರೀತಿಯ ಬಂಧನಕ್ಕೆ ಒಳಗಾಗದೆ, ಮಾನ ಅಪಮಾನ ನಿಂದ ಸ್ತುತಿ ಕೇವಲ ಪಾತ್ರಕ್ಕಿದೆ, ನಾನು ಆತ್ಮನಾಗಿದ್ದೇನೆ. ಹೀಗಾಗಿ ಈ ಜೀವನದಲ್ಲಿ ಏನೆಲ್ಲ ಪ್ರಾಪ್ತವಾಗಿವೆ ಇವು ನನ್ನದಲ್ಲ, ಡ್ರಾಮಾ ಮತ್ತು ಡೈರೆಕ್ಟರ್ ಕೊಟ್ಟಿರುವಂತಹ ವಸ್ತುಗಳು. ಇವುಗಳಿಂದ ನಾನು ಅಭಿಮಾನ ಪಡದೆ ಸದಾ ನನ್ನ ನಿರಾಕಾರಿ ಸತ್ಯದಲ್ಲಿ ಸ್ಥಿತವಾಗಿ ನನ್ನ ಮೂಲ ಅಚಲ್ ಅಡೋಲ ಬಂಧನ ಮುಕ್ತ ಸ್ಥಿತಿಯ ಅನುಭವ ಮಾಡುತ್ತಿರುವೆ. ಓಂ ಶಾಂತಿ.